ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಲಕ್ಷ್ಮೀನಾಥಸಮಾರಂಭಾಂ ನಾಥಯಾಮುನಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ಶ್ರೀಮಾನ್ ವೆಂಕಟನಾಥಾರ್ಯಃ ಕವಿತಾರ್ಕಿಕಕೇಸರಿ ವೇದಾಂತಾಚಾರ್ಯವರ್ಯೋ ಮೇ ಸನ್ನಿಧತ್ತಾಂ ಸದಾ ಹೃದಿ. ಎಲ್ಲರಿಗೂ ನಮಸ್ಕಾರ. ಈ ದಿನ ಶ್ರೀ ವೇದಾಂತ ದೇಶಿಕ ವಿರಚಿತ ಶ್ರೀ ಪಾದುಕಾ ಸಹಸ್ರದ 125ನೇ ಪದ್ಯವನ್ನು ಅನುಸಂಧಾನ ಮಾಡೋಣ. ಇದು 5ನೇ ಪ್ರತಿಪ್ರಸ್ಥಾನ ಪದ್ಧತಿಗೆ ಸೇರಿದೆ. ಪದ್ಯ ಹೀಗಿದೆ: ಅವ್ಯಾಹತಾಂ ರಘುಪತೇರ್ವಹತಃ ಪ್ರತಿಜ್ಞಾಂ ಅಂಸಾದಿರೋಹಣ ರಸೇ ವಿಹತೆ ಧರಣ್ಯಾಃ ಪ್ರಾಧಾನ್ನಿವೃತ್ಯ ಭವತಿ ಮಣಿಪಾದರಕ್ಷೆ ಸ್ಪರ್ಶಂ ಪದೇನ ವಿಗತ ವ್ಯವಧಾನ ಖೇದಂ. ಪ್ರತಿಪದದ ಅರ್ಥ ಹೀಗಿದೆ: ಅವ್ಯಾಹತಾಂ ರಘುಪತೇರ್ವಹತಃ ಪ್ರತಿಜ್ಞಾಂ. 14 ವರ್ಷ ಕಾಡಿಗೆ ಹೋಗುತ್ತೇನೆಂಬ ಶ್ರೀರಾಮನ ಪ್ರತಿಜ್ಞೆಯನ್ನು ಯಾರಿಂದಲೂ ಹೇಗೂ ತಡೆಯಲಾಗದೇ ಇದ್ದುದರಿಂದ ಅಂಸಾದಿರೋಹಣ ರಸೇ ವಿಹತೆ ಧರಣ್ಯಾಃ. ಶ್ರೀರಾಮನ ತೋಳುಗಳಲ್ಲಿ ನಲಿಯುವ ಆಸೆಯನ್ನು ಇಟ್ಟುಕೊಂಡಿದ್ದ ಭೂಮಿದೇವಿಗೆ ಅದು ತಪ್ಪಿ ಹೋಗಿ ದುಃಖಿತಳಾಗಲು ನಿವೃತ್ತ ಭವತಿ ಮಣಿಪಾದ ರಕ್ಷೆ. ಹೇ ಮಣಿಪಾದ ರಕ್ಷೆಯೇ, ನೀನು ರಾಮನ ಚರಣಗಳನ್ನು ಭೂಮಿದೇವಿಗೆ ಬಿಟ್ಟುಕೊಟ್ಟು ಭರತನ ಜೊತೆ ಅಯೋಧ್ಯೆಗೆ ಹಿಂತಿರುಗಲಾಗಿ ಸ್ಪರ್ಶಂ ಪದೇನ ವಿಗತವ್ಯವಧಾನ ಖೇದಂ. ಭೂಮಿದೇವಿಗೆ ಶ್ರೀರಾಮನ ಪಾದ ಸ್ಪರ್ಶ ಸುಖ ಉಂಟಾಗಿ ಅವಳ ದುಃಖ ದೂರವಾಗುವಂತೆ ಪ್ರದಾನ್ ಮಾಡಿರುವೆ. ಈ ಪದ್ಯದ ತಾತ್ಪರ್ಯ ಹೀಗಿದೆ: ಇತ್ತ ಶ್ರೀರಾಮನ 14 ವರ್ಷಗಳ ವನವಾಸದ ಪ್ರತಿಜ್ಞೆಯನ್ನು ಯಾರಿಂದಲೂ ತಡೆಯಲಾಗಲಿಲ್ಲ. ಹೀಗಾಗಿ ಶ್ರೀರಾಮನ ಸುಂದರ ಭುಜಗಳನ್ನು ಏರಲು ಕಾತುರತೆಯಿಂದ ಸಿದ್ಧಳಾಗಿದ್ದ ಭೂಮಿದೇವಿಗೆ ಅದು ತಪ್ಪಿ ಹೋಗಿ ದುಃಖ ಉಂಟಾಗಲು ಅದನ್ನು ಗಮನಿಸಿ, ಓ ಪಾದುಕಿಯೇ, ನೀನು ಶ್ರೀರಾಮನ ಚರಣಗಳನ್ನು ಬಿಟ್ಟು ಬಂದು ಭೂಮಿಗೆ 14 ವರ್ಷಗಳು ಶ್ರೀರಾಮನ ಪಾದಗಳ ಸಂಬಂಧ ಉಂಟು ಮಾಡಿದೆಯಲ್ಲವೇ, ನಿನ್ನ ದಯೆಗೆ ಸರಿಸಾಟಿ ಇಲ್ಲ ಎಂದಿದ್ದಾರೆ ಶ್ರೀ ವೇದಾಂತ ದೇಶಿಕರು. ಒಂದು ಜೀವವನ್ನು ಭಗವಂತನ ಸಂಬಂಧ ಉಂಟು ಮಾಡಬೇಕೆಂದು ಆಳ್ವಾರ್ ಆಚಾರ್ಯರುಗಳು ವೈಕುಂಠವನ್ನು ಬಿಟ್ಟು ಬಂದು ಭೂಮಿಯಲ್ಲಿ ಅವತರಿಸಿ ಎಷ್ಟು ಕಷ್ಟಪಡುವರು, ಎಷ್ಟು ಕಷ್ಟಗಳನ್ನು ಸಹಿಸಿಕೊಳ್ಳುವರು ಎಂಬುದು ಈ ಪದ್ಯದ ಗೂಢಾರ್ಥ. ಶ್ರೀಮತಿ ಗೋದಾ ಕಸ್ತೂರಿಯವರ ಕನ್ನಡದ ಪದ್ಯ ಹೀಗಿದೆ: ರಘುಪತಿಯ ತೋಳ ಭುಜದಿ ನಲಿವಾಸೆ ಪಡೆದಿರ್ದ ಭೂತಾಯಿಗೆ ರಾಮ ಕಾನನಕ್ಕೆ ಹೊರಟು ಬಂದು ಆ ಸೌಭಾಗ್ಯ ತಪ್ಪಿ ನಿರಾಸೆಯಂ ದುಃಖವಾಯಿತು. ಇಂತಪ್ಪ ದೆಸೆಯಲ್ಲಿ ರಾಮನಡಿಯ ಸ್ಪರ್ಶ ಸುಖವಂ ನೇರಾಗಿಯೇ ಅವಳಿಗೆ ಕಲ್ಪಿಸಲು ನೀ ಅಯೋಧ್ಯೆಗೈತಂದೆ. ಎಂತಹ ತ್ಯಾಗಮಯಿ ನೀನು. ಸಿಂಹಾಸನವನ್ನು ಏರಿ ಭೂಮಿಯನ್ನು ಪರಿಪಾಲಿಸುವ ರಾಜ ಮಹಾರಾಜರುಗಳನ್ನು ಭೂಪತಿ ಎಂದು ಕರೆಯುತ್ತಾರೆ. ಶ್ರೀರಾಮನ ತಂದೆ ಮಹಾರಾಜ ದಶರಥನ ಕಾಲದಲ್ಲಿ ಅಯೋಧ್ಯೆಯು ಸುಭದ್ರವಾಗಿತ್ತು, ಸಮೃದ್ಧಿಯಾಗಿತ್ತು. ಜನ ನೆಮ್ಮದಿಯಿಂದ ವೈಭವದಿಂದ ಬದುಕುತ್ತಿದ್ದರು. ಇದನ್ನು ವಾಲ್ಮೀಕಿ ಮಹರ್ಷಿಗಳು ಬಾಲಕಾಂಡದ 5ನೇ ಸರ್ಗದಿಂದ 7ನೇ ಸರ್ಗ ಪೂರ್ತ, ಅಂದರೆ 71 ಶ್ಲೋಕಗಳಲ್ಲಿ ಬಹಳ ಚೆನ್ನಾಗಿ ವರ್ಣಿಸಿದ್ದಾರೆ. ಆದರೆ ಕೋಸಲದ ಗಡಿಯಾಚೆಯಿನ ಪರಿಸ್ಥಿತಿ ಸ್ವಲ್ಪವೂ ಚೆನ್ನಾಗಿರಲಿಲ್ಲ. ಸರಯೂ ನದಿಯ ದಕ್ಷಿಣ ಭಾಗದ ಘೋರ ಅರಣ್ಯದಲ್ಲಿ ತಾಟಕಿ, ಸುಬಾಹು, ಮಾರೀಚ ಎಂಬ ರಾಕ್ಷಸರುಗಳು ಸೇರಿಕೊಂಡು ಅಲ್ಲಿದ್ದ 2 ದೇವಲೋಕದಂತಹ ಸಮೃದ್ಧವಾದ ರಾಜ್ಯಗಳನ್ನು ನಾಶ ಮಾಡಿದ್ದರು. ಹತ್ತಿರದ ಅರಣ್ಯದಲ್ಲಿ ಸೇರಿಕೊಂಡು ಹಾದಿಯಲ್ಲಿ ಬರುವ ದಾರಿಹೋಕರನ್ನು ನಿರ್ದಯವಾಗಿ ಕೊಲ್ಲುತ್ತಿದ್ದರು. ಇನ್ನು ಮುಂದೆ ಹೋದರೆ ಶೂರ್ಪಣಖ ಎಂಬ ರಾಕ್ಷಸಿಯ ಆಡಳಿತದಲ್ಲಿ ಖರ, ದೂಷಣ, ತ್ರಿಶಿರ ಎಂಬ 14,000 ರಾಕ್ಷಸರು ದಂಡಕಾರಣ್ಯದ ಉದ್ದಗಲಕ್ಕೂ ಓಡಾಡುತ್ತಾ ಗುರುಕುಲವನ್ನು, ಯಜ್ಞಯಾಗಾದಿಗಳನ್ನು ನಡೆಸುತ್ತಿರುವ ಋಷಿ ಮುನಿಗಳಿಗೆ ಕಂಟಕಪ್ರಾಯರಾಗಿದ್ದರು. ಬಹುಶಃ ದಶರಥನಿಗೆ ವೃದ್ಧಾಪ್ಯದ ಕಾರಣದಿಂದಾಗಿ ರಾಕ್ಷಸರನ್ನು ಅಡಗಿಸಲು ಸಾಧ್ಯವಾಗಿರಲಿಲ್ಲ. ಬ್ರಾಹ್ಮಣರು, ಋಷಿಮುನಿಗಳು, ವಿದ್ಯಾರ್ಥಿಗಳು, ಹೆಂಗಸರು, ಮಕ್ಕಳು, ಸಾಧು ಸಜ್ಜನರು ಭಯದ ವಾತಾವರಣದಲ್ಲೇ ಬದುಕುವಂತಾಗಿತ್ತು. ಇಕ್ಷ್ವಾಕು ವಂಶದ ಆಡಳಿತದಲ್ಲಿದ್ದ ವಸುಂಧರೆ ಹೆಣ್ಣು ಮಕ್ಕಳ ಬಿಸಿ ನಿಟ್ಟುಸಿರಿನಿಂದ ಬಾಡಿದ್ದಳು. ನೆಲ, ಅಗ್ನಿಕುಂಡಗಳು ರಕ್ತ ಮಾಂಸಗಳಿಂದ ಕಲುಷಿತವಾಗುತ್ತಿತ್ತು.
ಆದ್ದರಿಂದ ಭೂದೇವಿಯು ಯಾವಾಗ ರಾಮಚಂದ್ರನ ಪಟ್ಟಾಭಿಷೇಕವಾಗುತ್ತದೆ, ಯಾವಾಗ ತನ್ನ ಜವಾಬ್ದಾರಿಯನ್ನು ಹೆಗಲ ಮೇಲೆ ಹೊತ್ತುಕೊಳ್ಳುತ್ತಾನೆ, ಯಾವಾಗ ತನ್ನ ಎಲ್ಲ ಮಕ್ಕಳನ್ನು ಅದರಲ್ಲೂ ಸಾಧು ಸಜ್ಜನರನ್ನು ಕಾಪಾಡುತ್ತಾನೆ ಎಂದು ಕಾದಿದ್ದಳು. ಹೀಗಾಗಿ ಶ್ರೀರಾಮಚಂದ್ರನ ತೋಳುಗಳಲ್ಲಿ ನಲಿಯುವ ಆಸೆ ಭೂದೇವಿಯದಾಗಿತ್ತು. ಆದರೆ ಆದದ್ದೇ ಬೇರೆ. ಶ್ರೀರಾಮಚಂದ್ರ ದೃಢವ್ರತನಾಗಿ ಮಾತಾಪಿತೃಗಳ ವಾಕ್ಯ ಪರಿಪಾಲಿಸಲು ಅರಣ್ಯಕ್ಕೆ ಹೊರಟು ಬಂದಾಗ ಅವನು ವನವಾಸದಲ್ಲಿ ತಾಪಸಿಯಾಗಿ ಉಳಿಯುತ್ತಾನೋ ಎಂಬ ಭಯದಿಂದ ಭೂದೇವಿಗೆ ನಿರಾಸೆಯಾಗಿತ್ತು. ಶ್ರೀರಾಮನ ತೋಳುಗಳಲ್ಲಿ ನಲಿಯುವ ಭಾಗ್ಯ ತಪ್ಪಿ ಹೋಯಿತಲ್ಲ ಎಂದು ನಿರಾಸೆಯಾಗಿತ್ತು. ಅಯೋಧ್ಯೆಯ ಜನರ ಹಾಗೆ ಭೂಮಿಗೂ ದುಃಖವಾಗಿತ್ತು. ಶ್ರೀರಾಮನು ದೃಢವ್ರತನಾಗಿದ್ದನು. ಆದುದರಿಂದಲೇ ದೇಶಿಕರು ಇಲ್ಲಿ ಅವ್ಯಾಹತ ಎಂಬ ಪದವನ್ನು ಉಪಯೋಗಿಸಿದ್ದಾರೆ. ಕಾಡಿಗೆ ಹೊರಟ ಶ್ರೀರಾಮನನ್ನು ಯಾವ ರೀತಿಯಿಂದಲೂ ಯಾರಿಗೂ ಹೇಗೂ ತಡೆಯಲು ಸಾಧ್ಯವಾಗಲಿಲ್ಲ ಎಂದರ್ಥ. ಆದರೆ ಒಂದು ವಿಷಯ ಯಾರಿಗೂ ತಿಳಿದಿರಲಿಲ್ಲ. ಕೈಕೇಯಿಯ ವನವಾಸ ವಿಧಿಸಿದಾಕ್ಷಣ ಶ್ರೀರಾಮನು ಸ್ವಾಮಿ ಕಾರ್ಯ ಸ್ವಕಾರ್ಯ ಎಂಬಂತೆ ಕಾಡಿಗೆ ಹೊರಟಿದ್ದನು. ಇತ್ತ ತಂದೆಯ ಮಾತನ್ನು ಪಾಲಿಸಿದಂತೆಯೂ ಆಯಿತು. ಅತ್ತ ಕೋಸಲ ದೇಶವನ್ನು ಭರತನಂತಹ ಸದ್ಗುಣಿ ಹಾಗೂ ಸಮರ್ಥನ ಕೈಗೆ ಒಪ್ಪಿಸಿದಂತೆಯೂ ಆಯಿತು. ಮತ್ತೆ ಅರಣ್ಯದಲ್ಲಿ ಕೋಸಲ ದೇಶದ ಹೊರವಲಯದಲ್ಲಿ ದುಷ್ಟ ಜನರ ಸಂಹಾರ ನಡೆಸಿ ಋಷಿ ಮುನಿಗಳನ್ನು, ಹೆಂಗಸರು ಮಕ್ಕಳನ್ನು, ಬ್ರಾಹ್ಮಣರನ್ನು, ಸಾಧು ಸಜ್ಜನರನ್ನು ರಕ್ಷಿಸಿದಂತೆಯೂ ಆಯಿತು. ಇದು ಶ್ರೀರಾಮನ ಮನದಿಂಗಿತವಾಗಿತ್ತು. ಇಂತಹ ಹೊತ್ತಿನಲ್ಲಿ ಶ್ರೀರಾಮನ ಮನದ ಇಚ್ಛೆಯನ್ನು ಅರಿತವಳು ಎಂದರೆ ಪಾದುಕಾದೇವಿ ಮಾತ್ರ. ಆದ್ದರಿಂದ ಅವಳು ಶ್ರೀರಾಮನ ಆಜ್ಞೆ ದೊರೆತ ಒಡನೆ ಶ್ರೀರಾಮನನ್ನು ಬಿಟ್ಟು ಭರತನ ಜೊತೆ ಅಯೋಧ್ಯೆಗೆ ಹೊರಟಳು. ಶ್ರೀರಾಮನ ಭುಜವನ್ನೇರಿ ಕುಳಿತುಕೊಳ್ಳುವೆ ಎಂದು ಭೂದೇವಿ ಯೋಚಿಸಿದ್ದಳು. ಆದರೆ ರಾಮ ಅವಳ ಕೈಬಿಟ್ಟ. ಆದರೆ ಪಾದುಕಾದೇವಿ ಶ್ರೀರಾಮನ ಪಾದಗಳನ್ನು ಹಿಡಿ ಎಂದು ತೋರಿಸಿಕೊಟ್ಟಳು. ಆಗ ಭೂದೇವಿ ಶ್ರೀರಾಮನ ಪಾದಸ್ಪರ್ಶ ನನಗೆ ದೊರಕಿತು ಎಂದು ಹಿಗಿದಳಂತೆ. ಎಂತಹ ತ್ಯಾಗಮಯಿ ನೀನು! ನೀನು ನಿನ್ನ ಜಾಗವನ್ನು ಬಿಟ್ಟುಕೊಟ್ಟು ತ್ಯಾಗ ಮಾಡಿ ಉಳಿದ ಎಲ್ಲರ ಒಳಿತನ್ನು ಮಾಡುತ್ತಿರುವೆ ಎಂದು ಉದ್ಗರಿಸಿದ್ದಾರೆ ಶ್ರೀ ವೇದಾಂತ ದೇಶಿಕರು. ಇನ್ನು ಈ ಪದ್ಯದಲ್ಲಿ ಆಳ್ವಾರ್ ಆಚಾರ್ಯರುಗಳ ವೈಭವ ನೋಡಬೇಕೆಂದರೆ ವೈಕುಂಠ ಲೋಕದಲ್ಲಿ ತನ್ನನ್ನು ಬಿಡದೆ ನಿತ್ಯವೂ ಸೇವಿಸುತ್ತಿರುವ ನಿತ್ಯ ಸೂರಿಗಳನ್ನು, ದೇವಿಯರನ್ನು, ಭೂಷಣಗಳನ್ನು, ಆಯುಧಗಳನ್ನು ನೋಡಿ, ಎಲೈ ಸೂರಿಗಳೇ, ಅವತೀರ್ಯಕ್ಷಿತೌ ಯೂಯಂ ಸೂರಯ ಶಾಸನಾನ್ ಮಮ, ಅಂದರೆ ನೀವು ಭೂಲೋಕದಲ್ಲಿ ಅವತರಿಸಿ ಆಚಾರ್ಯ ಪೀಠವನ್ನು ಅಲಂಕರಿಸಿ ಅಜ್ಞಾನದಿಂದ ದಾರಿ ಕಾಣದ ಜನರಿಗೆ ಜ್ಞಾನದೀಪವನ್ನು ಅನುಗ್ರಹಿಸಿ ರಕ್ಷಿಸಿರಿ ಎಂದು ನಿಯಮಿಸಿದನು. ಆಗ ಭಗವದಾಜ್ಞೆಯಂತೆ ಅವತರಿಸಿದ ಈ ಆಚಾರ್ಯರುಗಳು, ಆಳ್ವಾರುಗಳು ಭಗವಂತನಂತೆಯೇ ಕಲ್ಯಾಣ ಗುಣ ಪರಿಪೂರ್ಣ ಉಳ್ಳವರು, ಸದಾಚಾರ ಸಂಪನ್ನರು, ಚೇತನರಿಗೆ ಸ್ವರೂಪ ಜ್ಞಾನ ಬೋಧಕರೂ ಆದರು. ಸಂಸಾರದಲ್ಲಿರುವ ವಿಷಯ ಚಪಲಿಗಳಾದ ಮತ್ತು ಅಹಂಕಾರ ದೂಷಿತರಾದ ಮೊಂಡ ಚೇತನರಿಗೆ ಸ್ವರೂಪ ಜ್ಞಾನ ಬೋಧಿಸಲು ಆಳ್ವಾರುಗಳು, ಆಚಾರ್ಯರುಗಳು ಅವತರಿಸಿ ಚೇತನರಿಗೆ ತತ್ವಹಿತ ಪುರುಷಾರ್ಥಗಳನ್ನು ಉಪದೇಶಿಸಿ ಭಗವತ್ ಕೈಂಕರ್ಯ ಪರರಾಗುವಂತೆ ಮಾಡಿ ಜೀವಾತ್ಮರುಗಳಿಗೆ ಭಗವಂತನ ಸಾನ್ನಿಧ್ಯ ಸುಖ ದೊರಕುವಂತೆ ಮಾಡಿದರು. ಈ ರೀತಿ ಪಾದುಕಾ ಸ್ವರೂಪಿಗಳಾದ ನಮ್ಮಾಳ್ವಾರರು ಹಾಗೂ ಅನೇಕ ಆಚಾರ್ಯರುಗಳು, ಗುರುಗಳು, ಇತರ ಆಳ್ವಾರರುಗಳು ತಮ್ಮ ಶಿಷ್ಯರ ಉದ್ಧಾರಕ್ಕಾಗಿ ಶಿಷ್ಯರಿಗೆ ಭಗವಂತನ ಸಾನ್ನಿಧ್ಯ ಸುಖ ದೊರಕಿಸಿಕೊಡಲು ತಾವು ಕಷ್ಟಪಡುತ್ತಾರೆ, ತ್ಯಾಗಮೂರ್ತಿಗಳಾಗುತ್ತಾರೆ ಎಂದು ಕೂಡ ಅರ್ಥ ಮಾಡಿಕೊಳ್ಳಬಹುದು. ಈ ಪದ್ಯದಲ್ಲಿ ಯಾರು ಶರಣು ಮಾಡಿದರೂ ಕಾಪಾಡುತ್ತೇನೆ ಎಂಬುದು ನನ್ನ ವ್ರತ ಎನ್ನುತ್ತಾನೆ ಭಗವಂತ. ರಾಮಾವತಾರದಲ್ಲಿ ಸಕೃದೇವ ಪ್ರಪನ್ನಾಯ ತವಾಸ್ಮಿ ತಿಚಯಾಚತೆ ಅಭಯಂ ಸರ್ವಭೂತೇಭ್ಯೋ ದದಾಮ್ಯೇತದ್ ವ್ರತಂ ಮಮ ಎಂದಿದ್ದಾನೆ. ಹಾಗೆ ಕೃಷ್ಣಾವತಾರದಲ್ಲಿ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ ಎಂದಿದ್ದಾನೆ. ಭಗವಂತನ ಈ ಕನಸನ್ನು ನನಸು ಮಾಡುವ ಕಾರ್ಯ ಆಳ್ವಾರ್ ಆಚಾರ್ಯರುಗಳದ್ದು. ಭಗವಂತನ ಕೈಗಳನ್ನು ಭದ್ರವಾಗಿ ಹಿಡಿದು ಅನುಗ್ರಹ ಮಾಡು ಎಂದು ಕೇಳುವವರ ಕೈ ಬಿಟ್ಟು ಬಿಡಬಹುದು ಭಗವಂತ. ಆದ್ದರಿಂದ ಅಹಂಕಾರ ಬಿಟ್ಟು ತಲೆ ಬಗ್ಗಿಸಿ ವಿನಯ ವಿಧೇಯತೆಗಳಿಂದ ಭಗವಂತನ ಪಾದಗಳನ್ನು ಹಿಡಿಯಿರಿ, ಶರಣಾಗತಿ ಮಾಡಿ ಎಂದಿದ್ದಾರೆ ನಮ್ಮಾಳ್ವಾರರು. ಪಿಳ್ಳೆ ಲೋಕಾಚಾರ್ಯರು ಹೇಳುವಂತೆ ಭಗವಂತ ಕಾಪಾಡು ಎಂದು ಜೀವಾತ್ಮನು ಬೇಡಿಕೊಂಡು ಕೈ ಹಿಡಿದಾಗ ಅವನು ಅದನ್ನು ಬಿಟ್ಟು ಬಿಡಬಹುದು. ಆದರೆ ಸಂಪೂರ್ಣ ಶರಣಾಗತರಾಗಿ ಭಗವಂತನ ಪಾದ ಕಮಲಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡರೆ ಭಗವಂತನ ಅನುಗ್ರಹವಾಗುವುದರಲ್ಲಿ ಸಂದೇಹವೇ ಇಲ್ಲ ಎಂದು.
ಜೀವಾತ್ಮನಿಂದ ಪ್ರಕೃತಿದತ್ತವಾದ ಅಹಂಕಾರ ಮಮಕಾರಗಳನ್ನು ತೊಲಗಿಸಿ ಕರ್ಮಫಲದಲ್ಲಿ ಆಸೆಯನ್ನು ದೂರ ಮಾಡಿಸಿ ಭಗವಂತನಲ್ಲಿ ಎನೆಯಿಲ್ಲದ ಪ್ರೀತಿಯಿಂದ ಶರಣಾಗತಿ ಮಾಡುವಂತೆ ಮಾಡಿಸಿ ಜೀವಾತ್ಮ ಪರಮಾತ್ಮರನ್ನು ಸೇರಿಸುವ ಕೆಲಸ ಆಳ್ವಾರ್ ಆಚಾರ್ಯರುಗಳದ್ದು. ಪಾದುಕಾ ಸ್ವರೂಪಿ ನಮ್ಮಾಳ್ವಾರರು ಇದರಲ್ಲಿ ಅಗ್ರಗಣ್ಯರು. ಶ್ರೀ ನಿಗಮಾಂತ ಮಹಾದೇಶಿಕಾಯ ನಮಃ. ಶ್ರೀ ರಂಗನಾಥ ದಿವ್ಯಮಣಿ ಪಾದುಕಾಭ್ಯಾಂ ನಮಃ.